ಮೈಸೂರಿನಲ್ಲಿ ಇನ್ನು ಮುಂದೆ ಹೀಲಿಯಂ ಬಲೂನ್ ನಿಷೇಧ. ಅರಮನೆ ಮುಂಭಾಗದ ಸ್ಫೋಟದ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅರಮನೆ ಮುಂಭಾಗದ ಸ್ಫೋಟದ ಹಿನ್ನೆಲೆಯಲ್ಲಿ ಈಗಾಗ ಪೊಲೀಸ್ ಕಮಿಷನರ್ ಸೀಮಾ ಲಡ್ಕರ್ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಹೀಲಿಯಂ ಬಲೂನ್ ಮಾರಾಟಕ್ಕಿಲ್ಲ ಪರ್ಮಿಷನ್. ಜೀವಕ್ಕೆ ಅಪಾಯ ತಂದೊಡ್ಡಿದ ಬಲೂನ್ ಗ್ಯಾಸ್ಗಳು. ಮೈಸೂರು ಅರಮನೆಯ ಮುಂಭಾಗದಲ್ಲಿ ಹೀಲಿಯಂ ಗ್ಯಾಸ್ ತುಂಬಿದ್ದ ಸಿಲಿಂಡರ್ ಸ್ಫೋಟಗೊಂಡಿದ್ದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅದಾದ ನಂತರದಲ್ಲಿ ಇದೀಗ ಮೈಸೂರಿನಲ್ಲಿ ಜನಸಂದಣಿ ಪ್ರದೇಶದಲ್ಲಿ ಹೀಲಿಯಂ ಮಾರಾಟ ಸಂಪೂರ್ಣ ಬಂದ್ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಸೀಮಾ ಲಡ್ಕರ್ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಸಾರ್ವಜನಿಕರ ಆಸ್ತಿಪಾಸ್ತಿ ರಕ್ಷಣೆಗೆ ಕಮಿಷನರ್ ಖಡಕ್ ಆದೇಶವನ್ನು ಹೊರಡಿಸಿದ್ದು, ಇನ್ನು ಮುಂದೆ ಮೈಸೂರಿನಲ್ಲಿ ಹೀಲಿಯಂ ಬಲೂನ್ ನಿಷೇಧಗೊಳ್ಳಲಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಾಟ ಮಾಡುವಂತಿಲ್ಲ. ಮೈಸೂರಿನಲ್ಲಿ ಇನ್ನು ಮುಂದೆ ಹೀಲಿಯಂ ಬಲೂನ್ ನಿಷೇಧವನ್ನು ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಪೊಲೀಸ್ ಕಮಿಷನರ್. ಅರಮನೆ ಮುಂಭಾಗದ ಸ್ಫೋಟದ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ವಿವಿಧ ಆಯಾಮದಲ್ಲಿ ತನಿಖೆ ಕೂಡ ನಡೆಸಲಾಗಿತ್ತು ಈ ಮೊದಲು. ಏಕೆಂದರೆ ಮೈಸೂರು ಅರಮನೆಯ ಮುಂಭಾಗದಲ್ಲೇ ಹೀಲಿಯಂ ಗ್ಯಾಸ್ ತುಂಬಿದ್ದಂಥ ಸಿಲಿಂಡರ್ ಸ್ಫೋಟಗೊಂಡು ಭಾರೀ ಅವಾಂತರ ಮತ್ತು ಭಾರೀ ಆತಂಕವನ್ನೇ ಸೃಷ್ಟಿ ಮಾಡಿದ್ದಂಥ ಒಂದು ಪ್ರಕರಣ ಇದು. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಪೊಲೀಸ್ ಕಮಿಷನರ್. ಜಾತ್ರೆ ಹಬ್ಬಗಳಲ್ಲಿ ಬಳಕೆ ಮಾಡುವಂಥ ಒಂದು ವಿಚಾರ ಏನಿದೆ ಅದಕ್ಕೂ ಕೂಡ ಹೆಚ್ಚಿನ ಮುಂಜಾಗ್ರತೆ ತೆಗೆದುಕೊಳ್ಳಲಾಗಿದೆ. ಅಗ್ನಿ ತಡೆಯುವುದಕ್ಕೆ ಪೊಲೀಸರು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಜನಸಂದಣಿ ಪ್ರದೇಶದಲ್ಲಿ ಹೀಲಿಯಂ ಮಾರಾಟವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಸಾರ್ವಜನಿಕರ ಆಸ್ತಿಪಾಸ್ತಿ ರಕ್ಷಣೆಗೆ ಕಮಿಷನರ್ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮುಖವಾಗಿ ಮೈಸೂರಿನಲ್ಲಿ ಇನ್ನು ಮುಂದೆ ಹೀಲಿಯಂ ಬಲೂನ್ ನಿಷೇಧ ಮಾಡಲಾಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅರಮನೆಯ ಮುಂಭಾಗದಲ್ಲಿ ಹೀಲಿಯಂ ಬಲೂನ್ ಸ್ಫೋಟಗೊಂಡಿದ್ದಂತಹ ಒಂದು ಪ್ರಕರಣ, ಅದು ಹೀಲಿಯಂ ಗ್ಯಾಸ್ ತುಂಬಿದ್ದಂತಹ ಸಿಲಿಂಡರ್ ಸ್ಫೋಟಗೊಂಡಿದ್ದಂತಹ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಈ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲೂ ಹೀಲಿಯಂ ಬಲೂನ್ ಮಾರಾಟಕ್ಕೆ ಪರ್ಮಿಷನ್ ಇಲ್ಲ. ಜೀವಕ್ಕೆ ಅಪಾಯವನ್ನು ತಂದೊಡ್ಡಿದ್ದಂತಹ ಬಲೂನ್ ಗ್ಯಾಸ್ ಇದು. ಸಿಲಿಂಡರ್ ಸ್ಫೋಟದ ಭೀತಿ ಜನರ ಜೀವಕ್ಕೆ ಆಪತ್ತನ್ನು ತಂದೊಡ್ಡು ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಮತ್ತೆ ಜಾತ್ರೆ ಹಾಗೂ ಹಬ್ಬಗಳಲ್ಲಿಯೂ ಹೀಲಿಯಂ ಬಳಕೆಗೆ ರೆಡ್ ಸಿಗ್ನಲ್, ಹೀಲಿಯಂ ಬಲೂನ್ ಬಳಕೆ ಮಾಡುವಂತಿಲ್ಲ. ಅಜಾಗರೂಕತೆಯಿಂದ ಸ್ಫೋಟಗೊಂಡ್ರೆ ಗತಿ ಏನು ಅನ್ನುವಂಥ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಲಾಗ್ತಾ ಇದ್ದು, ಅಗ್ನಿ ಅವಘಡ ತಡೆಯುವುದಕ್ಕೆ ಪೊಲೀಸರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಜನಸಂದಣಿ ಪ್ರದೇಶದಲ್ಲಿ ಹೀಲಿಯಂ ಮಾರಾಟವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಅದು ಸಾರ್ವಜನಿಕರ ಆಸ್ತಿಪಾಸ್ತಿ ರಕ್ಷಣೆಗೆ ಅಂತಲೇ ಇದೀಗ ಕಮಿಷನರ್ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.